ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಉಪ್ಪೆ ನ್ಯೂಸ್ ಚಾನಲ್. ನಾನು ನಿಮ್ಮ ಅನಿಲ್ ಕುಮಾರ್ ಸಿಂಧೆ. ಅಗ್ನಿ ದುರಂತ ಜಾಗೃತಿ ಕಾರ್ಯಕ್ರಮ ಚಿಡುಗುಪ್ಪ ತಾಲೂಕಿನ ಮಂಗಲ್ಗಿ ರಾಷ್ಟ್ರೀಯ ಹೆದ್ದಾರಿ 65ರ ಟೂಲ್ ಪ್ಲಾಜಾ ಹಾಗೂ ಅಗ್ನಿಶಾಮಕ ಇಲಾಖೆಯಿಂದ ಅಗ್ನಿ ದುರಂತ ಜಾಗೃತಿ ಕಾರ್ಯಕ್ರಮ ಜರುಗಿತು. ಗ್ಯಾಸ್ ಸಿಲಿಂಡರ್, ಸ್ಫೋಟಕ ವಿದ್ಯುತ್, ಪೆಟ್ರೋಲ್ ಹಾಗೂ ಸಿಲಿಂಡರ್ನಿಂದ ಬೆಂಕಿಗೆ ಹತ್ತಿಕೊಂಡಾಗ ಯಾವ ರೀತಿ ಪರಿಸ್ಥಿತಿಯನ್ನು ಎದುರಿಸಬೇಕು ಎಂದು ಪ್ರತ್ಯಕ್ಷವಾಗಿ ತೋರಿಸುವ ಮೂಲಕ ವಿವರಿಸಲಾಯಿತು. ರಸ್ತೆ ಸುರಕ್ಷತೆ, ಸುರಕ್ಷಿತ ಪ್ರಯಾಣಕ್ಕೆ ಅನುಸರಿಸಬೇಕಾದ ಕ್ರಮಗಳು ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಅಗ್ನಿಶಾಮಕ ಠಾಣೆ ಅಧಿಕಾರಿಗಳಾದ ನಾರದ್, ಅರುಣ್ ಕುಮಾರ್, ಟೂಲ್ ಪ್ಲಾಜಾ ರೂಟ್ ಆಫೀಸರ್ ರೇವಣಸಿದ್ದಪ್ಪ ವಾಲಿ ಹಾಗೂ ವ್ಯವಸ್ಥಾಪಕ ಸುಮನ್ ಶಾಸ್ತ್ರಿ, ಸಿಬ್ಬಂದಿಗಳಾದ ಮಹೇಶ್, ಶ್ರೀಕಾಂತ್, ಪ್ರಸಾದ್, ಅನಿಲ್ ಕುಮಾರ್, ಸುನೀಲ್, ಜ್ಞಾನಪ್ಪ, ಮಂಜುನಾಥ್, ಅಗ್ನಿಶಾಮಕ ಸಿಬ್ಬಂದಿ ವರ್ಗಗಳಾದ ಸುನಿಲ್ ಕುಮಾರ್, ರಾಮಲಿಂಗ, ವೆಂಕಟರೆಡ್ಡಿ ಹಾಗೂ ಸಿಬ್ಬಂದಿ ವರ್ಗದವರು ಸೇರಿ ಜಾಗೃತಿ ಕಾರ್ಯಕ್ರಮವನ್ನು ಜನಸಾಮಾನ್ಯರಲ್ಲಿ ಮೂಡಿಸಿದರು. ನೋಡಿ, ಈಗ ನಾವು ಬೆಂಕಿ ಹಚ್ತೀವಿ. ಈಗ ಇಲ್ಲಿ ಹಚ್ಚಿದಾಗ ಈ ತರ ಮನೆಯಲ್ಲಿ ಕಾಟನ್ ಆಗಿರ್ಬೋದು, ಗೋಣಿ ಚೀಲ ಆಗಿರ್ಬೋದು, ಒಟ್ಟಿನಲ್ಲಿ ಕಾಟನ್ ಬಟ್ಟೆ. ಗುಡ್, ವೆರಿ ಗುಡ್. ಚಪ್ಪಾಳೆ. ಇದು ಮುಟ್ಟ ತಕ್ಷಣ ಆಮೇಲೆ ಅದು ವಾಲನ್ನು ಆಫ್ ಮಾಡಬೇಕು. ದಯಮಾಡಿ ಇಂಥ ಬೆಂಕಿ ಆದ ನೀವು ದಯಮಾಡಿ ಗಾಬರಿ ಆಳಕ್ಕೆ ಹೋಗ್ಬೇಡಿ, ಅಂಜಲಕ್ಕೆ ಹೋಗ್ಬೇಡ್ರಿ. ಮನೆಯಲ್ಲಿ ಏನಿದೆ ಒಮ್ಮೆಲೆ ಬ್ಲಾಸ್ಟ್ ಆಗಲ್ಲ, ಏನಾಗಲ್ಲ. ಅದಕ್ಕೆ ಜಾಸ್ತಿ ಬಿಸಿ ಸಾಂದ್ರತೆ ಮೀರಿ ಆಯ್ತಂದ್ರೆ ಅಂತ ಒಂದು ಸಂದರ್ಭದಲ್ಲಿ ಬ್ಲಾಸ್ಟ್ ಆಗ್ಬೋದು. ಸೊ ಅಲ್ಲಿವರೆಗೂ ಯಾವುದೇ ರೀತಿಯಿಂದ ಬ್ಲಾಸ್ಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಮಾಡ್ತೀವಿ, ಅದಕ್ಕೆ ತಣಿಸುವಿಕೆ, ಅದಕ್ಕೆ ಕೂಲಿಂಗ್ ಮೆಥಡ್, ಅದಕ್ಕೆ ತಣ್ಣು ಮಾಡಿಬಿಡ್ಬೇಕು. ಸರ್ ಗೊತ್ತಾಯ್ತು. ಅದು ಸುಡೋದಿಲ್ಲ ಸರ್. ಫ್ರೀ ಮಾಡಿ, ಬಟ್ಟೆ ಫ್ರೀ ಮಾಡಿ. ಬಟ್ಟೆ ಫ್ರೀ ಮಾಡಿ, ಫ್ರೀ ಮಾಡಿ. ಇಮಿಡಿಯೇಟ್ಲಿ ಫಾಸ್ಟ್ ಮುಚ್ಚಿರಿ. ಮುಚ್ಚಿರಿ. ಓಕೆ. ವಾಲ್ ಆಫ್ ಮಾಡಬೇಕು. ಸೊ ಜ್ವರ ಚಪ್ಪಾಳೆ, ಜ್ವರ ಚಪ್ಪಾಳೆ. ಮತ್ತೊಬ್ರು ಬನ್ನಿ, ಮತ್ತೊಬ್ಬ ಬನ್ನಿ. ನೋಡಿ, ಈಗ ನಾವು ಬೆಂಕಿ ಹಚ್ತೀವಿ. ಈಗ ಇಲ್ಲಿ ಹಚ್ಚಿದಾಗ ಈ ತರ ಮನೆಯಲ್ಲಿ ಕಾಟನ್ ಆಗಿರ್ಬೋದು, ಗೋಣಿ ಚೀಲ ಆಗಿರ್ಬೋದು, ಒಟ್ಟಿನಲ್ಲಿ ಕಾಟನ್ ಬಟ್ಟೆ. ಗುಡ್, ವೆರಿ ಗುಡ್. ಚಪ್ಪಾಳೆ. ಇದು ಮುಟ್ಟ ತಕ್ಷಣ ಆಮೇಲೆ ಅದು ವಾಲನ್ನು ಆಫ್ ಮಾಡಬೇಕು. ದಯಮಾಡಿ ಇಂಥ ಬೆಂಕಿ ಆದ ನೀವು ದಯಮಾಡಿ ಗಾಬರಿ ಆಳಕ್ಕೆ ಹೋಗ್ಬೇಡಿ, ಅಂಜಲಕ್ಕೆ ಹೋಗ್ಬೇಡ್ರಿ. ಮನೆಯಲ್ಲಿ ಏನಿದೆ ಒಮ್ಮೆಲೆ ಬ್ಲಾಸ್ಟ್ ಆಗಲ್ಲ, ಏನಾಗಲ್ಲ. ಅದಕ್ಕೆ ಜಾಸ್ತಿ ಬಿಸಿ ಸಾಂದ್ರತೆ ಮೀರಿ ಆಯ್ತಂದ್ರೆ ಅಂತ ಒಂದು ಸಂದರ್ಭದಲ್ಲಿ ಬ್ಲಾಸ್ಟ್ ಆಗ್ಬೋದು. ಸೊ ಅಲ್ಲಿವರೆಗೂ ಯಾವುದೇ ರೀತಿಯಿಂದ ಬ್ಲಾಸ್ಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಮಾಡ್ತೀವಿ, ಅದಕ್ಕೆ ತಣಿಸುವಿಕೆ, ಅದಕ್ಕೆ ಕೂಲಿಂಗ್ ಮೆಥಡ್, ಅದಕ್ಕೆ ತಣ್ಣು ಮಾಡಿಬಿಡ್ಬೇಕು. ಸರ್ ಗೊತ್ತಾಯ್ತು. ಅದು ಸುಡೋದಿಲ್ಲ ಸರ್.